ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇನ್ನಿದು ಭಾನುವಾರದ ವ್ಲಾಗು ಇವತ್ತು ಹಾಕ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು. ಇದು ಭಾನುವಾರ ನಾನು ಮೆಟ್ರೋಗೆ ಹೋಗಿದ್ದೆ. ಸ್ವಲ್ಪ ರೇಷನ್ ಎಲ್ಲ ಬೇಕಾಗಿತ್ತು ಮನೆಗೆ. ಹಾಗಾಗಿ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು. ಇನ್ನೇನು ಹಬ್ಬ ಬಂದ್ಬಿಡ್ತಲ್ಲ, ಶ್ರಾವಣ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಶ್ರಾವಣ ಆಗಿದ್ದ ನೆಕ್ಸ್ಟ್ ವಾರನೇ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ ಅಲ್ವಾ? ಹಾಗಾಗಿ ಇನ್ನು ಹಬ್ಬಕ್ಕೆ ಹತ್ರದಲ್ಲಿ ಇಟ್ಕೊಂಡು ಹೋಗಿ ಎಲ್ಲ ತೊಗೊಂಡು ಬರೋದು ಅಂತಂದರೆ ಆಗಲ್ಲ. ಇನ್ನು ಮನೆ ಎಲ್ಲ ಕ್ಲೀನ್ ಮಾಡೋದಿರುತ್ತೆ. ಅದಕ್ಕೇನೆ ಇವಾಗಲೇ ಹೋಗಿ ತಂದ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಭಾನುವಾರ ಹೋಗ್ತಾ ಇದ್ವಿ. ನಮಗೆ ಹತ್ರ ಇರೋ ಮೆಟ್ರೋ ಅಂತಂದರೆ ಅದು ಯಶವಂತಪುರ ಮೆಟ್ರೋ. ಅಲ್ಲೇ ನಾವು ಯಾವಾಗಲೂ ತಗೊಳ್ಳೋದು. ನಾನು ಅಂದರೆ ತಿಂಗಳು ತಿಂಗಳು ಹೋಗಲ್ಲ. ಒಂದು 3 ತಿಂಗಳು 4 ತಿಂಗಳಿಗೊಂದ್ಸರಿ ಹೋಗ್ಬಿಟ್ಟು ತೊಗೊಂಡು ಬಂದ್ಬಿಡೋದು. ಅಷ್ಟು 4 ತಿಂಗಳಿಗೂ ಬೇಕಾಗಷ್ಟು ಎಲ್ಲ ಐಟಮ್ಸ್‌ಗಳ್ನು ತಂದ್ಕೊಂಡಿರ್ತೀನಿ. ಮಧ್ಯದಲ್ಲಿ ಸಣ್ಣ ಪುಟ್ಟದ್ದಂದರೆ ಇಲ್ಲೇ ಅಂಗಡಿನಲ್ಲಿ ಹೋಗಿ ತಗೊಬೋದು. ತುಂಬ ದೊಡ್ಡ ಐಟಮ್‌ಗಳೆಲ್ಲನೂ ಅಲ್ಲಿಂದನೇ ತಂದು ಇಟ್ಕೊಂಡಿರ್ತೀನಿ. ಬೇಳೆಕಾಳುಗಳೆಲ್ಲ ಅಷ್ಟೇನೆ ಕೆ ಜಿ ತಗೊಂಬಂದ್ಬಿಟ್ರೆ ಒಂದು 3, 4 ತಿಂಗಳು ಮಾತಾಡೋ ಥರ ಇರಲ್ಲ. ಅವಾಗವಾಗ ಅಂಗಡಿಗೆ ಹೋಗೋ ಥರ ಇರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋದು ನಾವು ಯಾವಾಗ್ಲೂನು. ಹಾಗಾಗಿ ಇವತ್ತು ಕೂಡನು ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಇನ್ನು ನಾನಂತೂ ಏನು ಹಬ್ಬಕ್ಕೆ ಅಂದರೆ ವರಮಹಾಲಕ್ಷ್ಮಿಗೆ ನಾನು ಕಳಶ ನೀಡೋದು ಅದೆಲ್ಲ ಏನು ಮಾಡಲ್ಲ. ನಾನು ನಾರ್ಮಲ್ ಪೂಜೆನೇ ಮಾಡೋದು. ಆದರೂ ಕೂಡ ಮನೇಲಿ ಗ್ರಾಸರೀಸ್ ಖಾಲಿ ಆಗಿತ್ತಲ್ವಾ? ಹಾಗಾಗಿ ಹೋಗಿದ್ದು. ಇನ್ನು ಹಬ್ಬಕ್ಕೂ ಹಬ್ಬದ ಅಡುಗೆ ಅಂತ ಮಾಡೇ ಮಾಡ್ತೀವಿ. ಅದಕ್ಕೂ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬರಬೇಕಾಗಿತ್ತು. ಇನ್ನು ಹಬ್ಬ ಹತ್ರ ಬಂದಾಗ ಇವೆಲ್ಲ ಮಾಡ್ತೀವಿ ಅಂತಂದರೆ ಆಗಲ್ಲ. ಕೆಲವೊಂದು ನೆನಪೇ ಇರಲ್ಲ, ಮರ್ತೋಗ್ಬಿಡುತ್ತೆ. ಹಬ್ಬದ ದಿನ ಸುಮ್ಮನೆ ಗಡಿಬಿಡಿ ಆಗುತ್ತೆ. ಅದು ಅದು ತರಲಿಲ್ಲ, ಇದು ತರಲಿಲ್ಲ ಅಂತ ಅಂದ್ಕೊಂಡು. ಅದಕ್ಕೇನೆ ಇವಾಗಲೇ ಎಲ್ಲ ನೆನಪಿಟ್ಕೊಂಡು ತಂದ್ಕೊಂಬಿಟ್ರೆ ಇನ್ನೂ ಏನಾದರೂ ಇದೆಯೋ ಇಲ್ವೋ ನೋಡಿಕೊಂಡು ಹಬ್ಬದಷ್ಟೊತ್ತಿಗೆ ತಂದ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಲ್ವಾ? ಹಾಗಾಗಿ ಇವತ್ತು ಗ್ರಾಸರಿಗೆ ಇಲ್ಲಿಗೆ ಹೋಗಿದ್ದು. ಬರೀ ಗ್ರಾಸರಿ ಅಷ್ಟೇ, ನಾನು ಬೇರೆ ಏನು ತಗೊಳಕ್ಕೆ ಹೋಗಲಿಲ್ಲ. ಮತ್ತು ಇನ್ನೂ ಹಬ್ಬಕ್ಕೆ ನಾನು ಡ್ರೆಸ್ ಆಗಲಿ ಅಥವಾ ಸ್ಯಾರಿ ಆಗಲಿ ಅದೆಲ್ಲ ಇನ್ನೂ ಏನು ಪರ್ಚೇಸೇ ಮಾಡಿಲ್ಲ. ನೋಡೋಣ ತಗೊಳ್ಳೋದೋ ಬೇಡವೋ ಅಂತ ಅನ್ಕೊತಾ ಇದ್ದೀನಿ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಬಿಡೋಣ. ಸುಮ್ಮನೆ ಯಾಕೆ ಅದಕ್ಕೆ ಬೇರೆ ದುಡ್ಡು ವೇಸ್ಟು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೂ ಗೊತ್ತಿಲ್ಲ. ಆದರೆ ಒಂದು ಡ್ರೆಸ್‌ನ ಆನ್‌ಲೈನಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಅಂಗಡಿನಲ್ಲೇ ಹೋಗಿ ತಗೊಳ್ಳೋದಾ ಅಥವಾ ಯಾವುದು ಬೇಡ ಹಾಗೆ ಮಾಡೋದಾ ಗೊತ್ತಿಲ್ಲ. ನನಗೆ ಮೈಂಡ್ ಹೆಂಗೆ ಚೇಂಜ್ ಆಗುತ್ತೆ ಆ ಥರ. ಒಟ್ಟಲ್ಲಿ ಅದು ಡ್ರೆಸ್ ಇಲ್ಲದೆ ಹೋದ್ರೂ ನಡೆಯುತ್ತೆ. ಏನು ಹೊಸದೇ ಹಾಕ್ಕೊಬೇಕು ಅನ್ನೋದೇನಿಲ್ಲ. ಯಾಕಂದರೆ ನಾನು ದೇವ್ರನ್ನ ಕೂರಿಸಲ್ವಲ್ಲ. ನಾರ್ಮಲ್ ಪೂಜೆನೇ ಮಾಡೋದ್ರಿಂದ ಇವಾಗ ಇರೋ ಸೀರೆಗಳಲ್ಲೇ ಯಾವುದಾದ್ರೂ ಒಂದು ಉಟ್ಕೊಂಡು ಪೂಜೆ ಮಾಡಿದ್ರು ನಡೆಯುತ್ತೆ. ಹೊಸದೇ ಹಾಕ್ಕೊಬೇಕು ಅನ್ನೋದೇನಿಲ್ಲ. ಕಳಶ ಇಟ್ಟು ಪೂಜೆ ಮಾಡೋರು ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು. ನಾನೇನು ಇಡ್ತಾ ಇಲ್ವಲ್ಲ, ಹಾಗಾಗಿ ಸರಿ ನಡೆಯುತ್ತೆ. ಯಾವುದೋ ಒಂದು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಬಿಡೋಣ ಅಂತ. ಯಾಕೋ ಈ ಸಲ ಗೊತ್ತಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ ಏನು ಮಾಡೋದಕ್ಕೂನು. ಲಾಸ್ಟ್ ಟೈಮಲ್ಲಿ ಚೆನ್ನಾಗಿ ಮಾಡಿದ್ದೆ. ನಂದು ಇನ್ನೊಂದು ಚಾನಲಲ್ಲಿ ಹಬ್ಬದ ವೀಡಿಯೋ ಎಲ್ಲ ಇದೆ. ಅವಾಗೆಲ್ಲನೂ ಚೆನ್ನಾಗಿ ಮಾಡಿದ್ದೆ. ತಿಂಡಿಗಳೆಲ್ಲನೂ ಮಾಡಿದ್ದೆ. ರವೆ ಉಂಡೆ, ಕರ್ಜಿಕಾಯಿ ಈ ಥರ ಎಲ್ಲನೂ ದೇವ್ರಿಗೆ ಇಡೋದಕ್ಕೆ. ಆವಾಗಲೂ ನಾನೇನು ಕಳಶ ಇಟ್ಟಿರಲಿಲ್ಲ. ಜಸ್ಟು ವಿಗ್ರಹ ಇಟ್ಬಿಟ್ಟು ಪೂಜೆ ಮಾಡಿದ್ದಿದ್ದು. ಅದಕ್ಕೆ ಚೆನ್ನಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದೆ. ಈ ಸಲ ಯಾಕೋ ಅದು ಕೂಡ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಇನ್ನೂ ಹಬ್ಬದ ಹತ್ತತ್ರ ಬಂದಾಗ ಏನಾದರೂ ಇಂಟ್ರೆಸ್ಟ್ ಬರುತ್ತೇನೋ ಗೊತ್ತಿಲ್ಲ. ಬಂದರೆ ಸಿಂಪಲ್ಲಾಗಿ ಅದೇ ಮಾಮೂಲಿ ದೇವ್ರ ಫೋಟೋ ಇಟ್ಬಿಟ್ಟು ವಿಗ್ರಹ ಇಟ್ಬಿಟ್ಟು ಪೂಜೆ ಮಾಡೋದೇ. ನಾನೇನು ಕಳಶ ಇಡಕ್ಕೆ ಹೋಗಲ್ಲ. ಅದು ನಮಗೆ ಬರಲ್ಲ. ನಾನು ಒಂದು 2 ಸಲ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಳಶ ಎಲ್ಲ ಇಟ್ಬಿಟ್ಟು ಮಾಡಿದ್ದೆ. ಕಳಶಕ್ಕೆ ಸೀರೆ ಎಲ್ಲ ಉಡಿಸ್ಬಿಟ್ಟು. ಆದರೆ ಅದು ಯಾಕೋ ಗೊತ್ತಿಲ್ಲ, ಅದು ಮಾಡಿದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಬಿಟ್ಬಿಟ್ಟೆ, ಮತ್ತೆ ಅದನ್ನು ಮಾಡಕ್ಕೆ ಹೋಗಲಿಲ್ಲ. ಅದಕ್ಕೇನೆ ಇನ್ನು ಹಬ್ಬದ ದಿವಸ ಹಾಗೆ ಇರಬಾರ್ದಲ್ಲ ಅಂತ ಅಂದ್ಬಿಟ್ಟು ವಿಗ್ರಹ ಇರುತ್ತಲ್ಲ, ಲಕ್ಷ್ಮೀ ವಿಗ್ರಹ, ಅದನ್ನು ಕಳಶ ಅಂದರೆ ಕಳಶದಲ್ಲಿಡಲ್ಲ. ಒಂದು ಪ್ಲೇಟಲ್ಲಿ ಕಾಯಿನ್ಸ್‌ಗಳಾಕಿ ಅದ್ರ ಮೇಲೆ ವಿಗ್ರಹ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ಕೊತೀನಿ. ಈ ಥರ ಮಾಡ್ಕೊಳ್ಳೋದು. ದೇವ್ರ ಫೋಟೋ ಇಟ್ಬಿಟ್ಟು ಮಾಡ್ಕೊಳ್ಳೋದು ಅಷ್ಟೇನೆ. ಅದನ್ನೇ ಅದೇ ಅಂದ್ಕೊಂಡಿರೋದೇನು ಅದನ್ನೇ ಮಾಡೋದು ಯಾವಾಗ್ಲೂನು. ಈ ಸಲಿನೂ ಹಾಗೇನೆ. ಆದರೆ ದೇವ್ರ ಗುಡಿಲೇ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬಿಡೋಣ. ಇನ್ನು ಕೆಳಗಡೆ ಟೇಬಲ್ ಎಲ್ಲ ಹಾಕಿ ಇಟ್ಟು ಅದು ಮಾಡೋದು ಬೇಡ ಅಂತ ಯೋಚನೆ ಒಂದು. ಒಂದು ಕಡೆ ಆ ಥರ ಯೋಚನೆ ಇದೆ. ಇನ್ನೊಂದು ಕಡೆ ಮಾಡೋಣ ಅಂತಲೂ ಇದೆ. ಅದು ನನಗೆ ಹಬ್ಬ ಹತ್ರ ಬಂದಾಗ ಯಾವ ಥರ ಮೈಂಡ್ ಹೋಗುತ್ತೆ ಆ ಥರ.
ಇಡಬೇಕು ಅಂತೇನಾದರೂ ಅನ್ನಿಸ್ತು ಅಂತಂದರೆ ಟೇಬಲ್ ಹಾಕಿಬಿಟ್ಟು ದೇವ್ರನ್ನಿಟ್ಟು ಪೂಜೆ ಮಾಡ್ತೀನಿ. ಇಲ್ಲ ಅನ್ನೋದಾದರೆ ನಾರ್ಮಲ್ ದೇವ್ರ ಗುಡಿನಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅದು ದೇವ್ರ ಗುಡಿನಲ್ಲೂ ದೇವ್ರ ಫೋಟೋ ಹೊಸಾದು ತಗೊಂಬರ್ಬೇಕು. ಫೋಟೋ ಎಲ್ಲ ಹಾಳಾಗಿದೆ. ಅದು ಬ್ಯಾಕಲ್ಲಿ ರೆಡ್ ಕೊಟ್ಟಿರ್ತಾರಲ್ಲ ಅದೆಲ್ಲ ನೀರಿಗೆ ತಗಲಿ ತಗಲಿ ಅನಿಸುತ್ತೆ. ಎಲ್ಲ ಒಂಥರ ಕಿತ್ಕೊಂಬರೋ ಥರ ಆಗಿದೆ. ಇನ್ನು ಆ ಥರ ಆಗಿರೋ ಫೋಟೋನ ಇಟ್ಕೊಬಾರ್ದು. ಅದಕ್ಕೆ ನಾನು ಇದು ಆಷಾಢ ಮುಗೀತಿದ್ದಂಗೆ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ, ಫಸ್ಟ್ ಶ್ರಾವಣದಷ್ಟರಲ್ಲಿ ಶ್ರಾವಣ ಶುಕ್ರವಾರದಷ್ಟ್ರಲ್ಲಿ ತಂದ್ಕೊಂಬಿಡೋಣ. ಹಾಗೆ ಪೂಜೆ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತ ಅನ್ಕೊತಾ ಇದ್ದೆ ಹೊಸ ಫೋಟೋನ. ಆದರೆ ಹೋಗ್ಬಿಟ್ಟು ಒಂದು ದೇವ್ರ ಫೋಟೋನು ತೊಗೊಂಬರ್ಬೇಕು. ಅಷ್ಟೇ ಇಷ್ಟಂತೂ ಅಂದ್ಕೊಂಡಿದ್ದೀನಿ ಹಬ್ಬಕ್ಕೆ. ಇನ್ನು ಜಾಸ್ತಿ ಇನ್ನೇನು ಪ್ರಿಪ್ರೇಷನ್ಸು ಇಲ್ಲ. ಮನೆ ಕ್ಲೀನಿಂಗ್ ಒಂದು ಮಾಡೋದಿದೆ. ಅದೊಂದು ಮಾಡಬೇಕು. ಅದನ್ನು ಮಾಡದೆ ಹಬ್ಬ ಮಾಡೋಕ್ಕಾಗಲ್ಲ. ಹಾಗಾಗಿ ಮನೆ ಕ್ಲೀನಿಂಗ್ ಮಾಡಬೇಕು. ಗೂಡೆಲ್ಲ ತಕ್ಕೊಂಡು ಕ್ಲೀನ್ ಮಾಡಿ ಸಾಧ್ಯ ಆದರೆ ಪಾತ್ರೆ ಸಾಮಾನುಗಳ್ನು ಎಲ್ಲ ತೊಳೆದು ಕ್ಲೀನ್ ಮಾಡಬೇಕು. ಎಷ್ಟು ಸಾಧ್ಯ ಅಷ್ಟು. ಏನೇ ಮಾಡಿದ್ರೂ ಒಬ್ಬಳೇ ಮಾಡ್ಕೊಬೇಕಲ್ಲ, ಅದೇ ಸ್ವಲ್ಪ ಬೇಜಾರು, ಕಷ್ಟ ಕೂಡ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು. ಎಷ್ಟಾಗತ್ತೆ ಅಷ್ಟು ನನ್ನಿಂದ ಸಾಧ್ಯ ಆದಷ್ಟು ನಾನು ಮಾಡ್ಕೊತೀನಿ ಅಷ್ಟೇನೆ. ಸಿಂಪಲ್ಲಾಗಂತೂ ಹಬ್ಬ ಮಾಡಿ ಮುಗಿಸೋದು ಅಷ್ಟೇನೆ. ಇನ್ನು ಮೆಟ್ರೋಗೂ ಬಂದಿದ್ದೀವಿ. ಗ್ರಾಸರೀಸ್ ನೋಡೋಕ್ಕೂ ಮುಂಚೆ ಈ ಎಲ್ಲ ಸೆಕ್ಷನ್‌ಗಳ್ನೂ ಒಂದೊಂದು ಸರಿ ನೋಡಬೇಕು ನನಗೆ ಸಮಾಧಾನ ಆಗೋವರ್ಗೂನು. ಸುಮ್ಮನೆ ನೋಡೋದು ಅಷ್ಟೇ. ನಾನು ಏನು ತಗೊಳ್ಳೋದು ಇಲ್ಲ. ಸುಮ್ಮನೆ ನೋಡ್ತಾ ಇರ್ತೀನಿ. ತಗೊಳ್ಳೋದಕ್ಕೆ ಬಿಡೋದು ಇಲ್ಲ. ಅವೆಲ್ಲನೂ ವೇಸ್ಟು. ಏನಕ್ಕೆ ಬಂದಿರೋ ಕೆಲಸ ಏನೋ ಅಷ್ಟು ಮಾತ್ರ ಮಾಡಬೇಕು ಅಂತ ಅಂದ್ಬಿಟ್ಟು ಬೇರೆ ಏನೂ ಕೊಡಿಸಲ್ಲ. ಹಾಗೋ ಹೀಗೋ ಬಲವಂತ ಮಾಡಿ ಒಂದೇ ಒಂದು ಮ್ಯಾಟ್ ಒಂದು ತಗೊಂಡೆ. ಮ್ಯಾಟ್‌ಗಳು ಇದ್ದಾವಲ್ಲ ಸಾಕು, ಇರೋದನ್ನ ಫಸ್ಟ್ ಹಾಕಿ ಹರ್ದಾಕು ಅಂದರು. ಇಲ್ಲ ಒಂದೇ ಒಂದು ತಗೊತೀನಿ ಹಬ್ಬದಲ್ಲಿ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಮ್ಯಾಟು ತಗೊಂಡೆ. ಅದು ಬಿಟ್ಟು ಇನ್ನೆಲ್ಲ ಮಾಮೂಲಿಯಾಗಿ ಬೇಕಾಗಿರೋ ಐಟಮ್ಸ್ಗಳೇ. ಇನ್ನು ಕಿಚನ್ದು ಕೈ ಒರೆಸೋ ಬಟ್ಟೆಗಳಿರುತ್ತೆ ಅದು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತು. ಎಣ್ಣೆ ಆಗಿ ಆಗಿ ಒಂಥರ ಎಣ್ಣೆ ಸ್ಮೆಲ್ ಬರುತ್ತೆ ಅಲ್ಲ ಹೋಗ್ತಾ ಹೋಗ್ತಾ, ಆ ಥರ ಆಗಿದ್ದಕ್ಕೆ ಎಲ್ಲನೂ ಎಸ್ದ್ಬಿಟ್ಟಿದ್ದೆ. ಹಾಗಾಗಿ ಹೊಸ ಬಟ್ಟೆ ಅದು ಈಸ್ಕೊಂಡೆ ಕಿಚನ್ನಲ್ಲಿ ಪಾತ್ರೆ ಹಿಡಿಯೋದಕ್ಕೆ ಅಂತ. ಇನ್ನು ಅದು ಬಿಟ್ಟು ನಾರ್ಮಲಾಗಿ ಏನೇನು ಬೇಕಿತ್ತು ಸೋಪು, ಶಾಂಪೂ, ಮತ್ತು ರೇಷನ್ ಐಟಮ್ಸ್ ಅಂದರೆ ಅಡುಗೆಗೆ ಬೇಕಾಗಿರೋ ಐಟಮ್ಸ್ಗಳು ಎಲ್ಲನೂ ಆದಷ್ಟು ಕಮ್ಮಿನೇ ತಗೊಳ್ಳೋದು. ನಾನು ಜಾಸ್ತಿ ತಗೊಳಕ್ಕೆ ಹೋಗಲ್ಲ. ಅಂದರೆ ಬೇಡದೇ ಇರೋದನ್ನೆಲ್ಲ ತುಂಬಿಸ್ಕೊಳಕ್ಕೆ ಹೋಗಲ್ಲ ನಾನು ಯಾವುದೂನು. ಎಷ್ಟು ಬೇಕು ಏನು ಬೇಕು ಅಷ್ಟು ಮಾತ್ರನೇ ತಗೊಳ್ಳೋದು. ಆದರೂ ಕೂಡ ಅದರಲ್ಲೂ ಇನ್ನೂ ಫಿಲ್ಟ್ರ್ ಮಾಡ್ತಾರೆ. ಇದು ಬೇಕಾ ಅದು ಬೇಕಾ ಅಂತ ಅಂದ್ಬಿಟ್ಟು ಅದರಲ್ಲಿ ನನಗೆ ಏನೇನು ಬೇಕಿರುತ್ತೆ ಅವನ್ನ ನಾನು ತಗೊತೀನಿ. ಇನ್ನು ಒಂದೇ ಒಂದು ಕಿಂಡರ್ ಜಾಯ್ ತಗೊಂಡೆ. ಅದೇನೋ ಗೊತ್ತಿಲ್ಲ, ತುಂಬ ಒಂದು ದಿವಸ ನಾನು ಇಲ್ಲಿ ತನಕ ಇದನ್ನು ತಿಂದೇ ಇಲ್ಲ. ಅದು ಹೆಂಗಿರುತ್ತೆ ಅಂತಾದರೂ ನೋಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬಲವಂತ ಮಾಡಿ ಒಂದೇ ಒಂದು ಕಿಂಡರ್ ಜಾಯ್ ಅಂತೇಳಿ ಇದನ್ನು ತಗೊಂಡೆ. ಅದು ಹೆಂಗಿರುತ್ತೆ ಅಂತ ತಿಂದು ನೋಡೋಣ ಅಂತ. ಏನು ನಾರ್ಮಲ್ ಚಾಕ್ಲೇಟೇನೆ, ಅದರಲ್ಲೇನು ಡಿಫ್ರೆಂಟ್ ಅಂತ ಏನೂ ಇಲ್ಲ. ಇದಕ್ಕೆ ₹45 ಅದೇ ಹೇಳ್ತಾಯಿದ್ರು. ₹45ಗೆ 5 ಮಂಚ್ ಚಾಕ್ಲೇಟ್ ಬಂದಿರೋದು, 4 ಡೈರಿ ಮಿಲ್ಕ್ ಬಂದಿರೋದು, ಇದೊಂದಕ್ಕೆ ಕೊಟ್ಟಿದ್ದೀಯಾ ಅಂತ ಅಂದ್ಬಿಟ್ಟು. ಅದ್ರ ಒಳಗಡೆ ಏನಿರುತ್ತೆ ನೋಡೋಣ ಅಂತ ಅಂದ್ಕೊಂಡು ಆಸೆಯಿಂದ ಅದೊಂದು ತಗೊಂಡೆ. ನನಗೆ ಯಾವಾಗಲಿಂದನೂ ಅದು ಆಸೆ. ಚಿಕ್ಕ ಮಕ್ಳು ಅಷ್ಟೊಂದು ಇಷ್ಟಪಟ್ಟು ತಿಂತಾರಲ್ಲ, ಏನಿರುತ್ತೆ ಅದರಲ್ಲಿ ಅಂತ ಅಂದ್ಬಿಟ್ಟು. ಏನಿರಲಿಲ್ಲ, ಚಾಕ್ಲೇಟು ಕ್ರೀಮ್ ಏನೋ ಇತ್ತು ಅಷ್ಟೇನೆ. ಆಮೇಲೆ ಅದರಲ್ಲಿ ಒಂದೇ ಒಂದು ಕಾರ್ ಬಂದಿತ್ತು ಅಷ್ಟೇ, ಸಿಂಪಲ್ಲಾಗಿ. ಅದಕ್ಕೋಸ್ಕರ ಅದನ್ನು ಅಷ್ಟು ಬಲವಂತ ಮಾಡಿ ತಗೊಂಡಿದ್ದಾಯಿತು. ತಿಂದೆ, ಚೆನ್ನಾಗೇ ಇತ್ತು. ಅದೇ ಹೇಳ್ದಂಗೆ ಅದಕ್ಕೆ ಒಂದು ₹10 4 ಡೈರಿ ಮಿಲ್ಕ್ ಬಂದ್ಬಿಡ್ತಾ ಇತ್ತಲ್ಲ ಅಂತ ಇದ್ದರು. ಹಂಗೆ ಅಂದ್ಕೊಂಡು ಇನ್ನು ಬೇಳೆಕಾಳುಗಳನ್ನೆಲ್ಲ ತಗೊಂಡು ಬಿಲ್ ಮಾಡಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಸಂಜೆನೇ ಆಗಿತ್ತು. ಈ ಮೆಟ್ರೋಗೆ ಹೋಗ್ಬಿಟ್ರೆ ತುಂಬ ಟೈಮು ಸುತ್ತಾಡೋದೇ ಆಗೋಗ್ಬಿಡುತ್ತೆ. ಅಂದರೆ ಬರೀ ನೋಡೋದೇ, ತಗೊಳ್ಳೋದಕ್ಕಿಂತ ನೋಡೋದು ಜಾಸ್ತಿ ನಾನು. ಇನ್ನೊಂದು ಏನಕ್ಕೆ ಇಲ್ಲಿಗೆ ಹೋಗೋದು, ಮನೆ ಹತ್ರ ಇರೋ ಅಂಗಡಿಗಳಲ್ಲೇ ತೊಗೊಬೋದಲ್ಲ ಅಂತಂದರೆ ಕೆಲವೊಂದು ಐಟಮ್ಗಳು ನನಗೆ ನೆನಪು ಇರಲ್ಲ ಅಂಗಡಿಗಳಿಗೆ ಹೋದಾಗ, ಮತ್ತು ಸಿಗೋದು ಇಲ್ಲ. ಇಲ್ಲಾದರೆ ಎಲ್ಲನೂ ಕಣ್ಣೆದುರುಗಡೆ ಕಾಣಿಸ್ತಾ ಇರುತ್ತೆ. ಒಂದೊಂದನ್ನು ನೋಡಿ ನೋಡಿ ನಿಧಾನಕ್ಕಾದರೂ ಸರಿ ತೊಗೊಬೋದು. ಹಾಗಾಗಿ ನಾನು ಇಲ್ಲಿಗೆ ಬರೋದು. ಮತ್ತು ಅಂಗಡಿಗಳಿಗಿಂತ ಒಂದು 50 ಪೈಸೆ ₹1 ಕಮ್ಮಿನೇ ಬೀಳುತ್ತೆ ಇಲ್ಲಿಗೆ ಬಂದರೆ. ಹೋಲ್ಸೇಲಲ್ಲಿ ತಗೊಳ್ಳೋರಿಗೆ ವರ್ಕ್ ಆಗುತ್ತೆ ಇದು, ಅಂಗಡಿಗಳಿಟ್ಟಿರ್ತಾರಲ್ಲ ಅವ್ರಿಗೆ. ಆದರೆ ನಮಗೆ ಮನೆಯವ್ರಿಗೂನು ಅಷ್ಟೇ ತುಂಬ ಜನ ಇದ್ದು ತುಂಬ ರೇಷನ್ ತಗೊತೀವಿ ನಾವು ಅಂತಂದಾಗ ಆವಾಗ ಸ್ವಲ್ಪ ಕಮ್ಮಿ ಬೀಳುತ್ತೆ ರೇಟು ತಗೊಂಡಾಗ. ಇನ್ನು ನಮ್ಮ ಥರ ರೇಷನ್ ತಗೊಳ್ಳೋರಿಗೆಲ್ಲ ನಾರ್ಮಲೇ, ಅಂಗಡೀಲಿ ತಗೊಂಡ್ರು ಅಷ್ಟೇ, ಇಲ್ಲಿ ತಗೊಂಡ್ರು ಅಷ್ಟೇ. ಆದರೆ ಏನಂದರೆ ಅದೇ ಸ್ವಲ್ಪ ಬಲ್ಕಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಬರಬೇಕು ಅಷ್ಟೇನೆ. ಇನ್ನು ಇಷ್ಟು ಐಟಮ್ಸ್ಗಳನ್ನೂ ತಗೊಂಡು ಬಿಲ್ ಹಾಕಿಸ್ಕೊಂಡು ಮನೆಗೂ ಬಂದಿದ್ದು. ಇನ್ನು ಮನೆಗೆ ಬಂದಮೇಲೆ ಅದೇನೇನಿತ್ತು ಎಲ್ಲ ತೆಗೆದು ಎತ್ತಿಟ್ಟೆ. ಇನ್ನೂ ಅವೆಲ್ಲ ಬಾಕ್ಸ್ಗಳು ತೊಳೆದು ಬಾಕ್ಸ್ಗಳಿಗೆ ಹಾಕ್ಕೊಬೇಕು. ಹಾಗಂಗೆ ಇಟ್ಟಿದ್ದೀನಿ. ಇನ್ನಿದು ಇವತ್ತಿನ ವ್ಲಾಗು. ಹಬ್ಬದ ಶಾಪಿಂಗು, ಗ್ರಾಸರಿ ಶಾಪಿಂಗು. ಇನ್ನೂ ಬೇರೆ ಶಾಪಿಂಗ್ಗಳು ನಾನೇನು ಮಾಡೂ ಇಲ್ಲ. ಮಾಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ.
ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನಿಮ್ಮ ಮನೇಲೂ ಹಬ್ಬದ ಪ್ರಿಪ್ರೇಷನ್ಸ್ ಹೆಂಗೆಲ್ಲ ನಡೀತಿದೆ ಅಂತ ಹೇಳಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.